ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತಿನ ಒಂದು ವಿಡಿಯೋದಲ್ಲಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ವಿಶೇಷವಾದ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ನೋಡಿ ಬಂಧುಗಳೇ, ಬರ್ತಕ್ಕಂಥವ್ರು ಕಲ್ಯಾಣಿ ಕುಳದಲ್ಲಿ ಸ್ನಾನವನ್ನು ಮಾಡಬೇಕು ಅಂತ ಬರ್ತಾರೆ. ಹಾಗೆ ಏನು ಇಲ್ಲಿ ಸವರ್ಗಳಿದೆ, ಅಲ್ಲೂ ಸಹ ಸ್ನಾನವನ್ನು ಮಾಡ್ತಾರೆ. ನೋಡಿ, ಈ ಕಲ್ಯಾಣಿ ಕುಳದ ಒಂದು ಮಹತ್ವವನ್ನು ತಿಳಿಸ್ತೀನಿ. ದಯವಿಟ್ಟು ಬರ್ತಕ್ಕಂಥ ಪ್ರವಾಸಿಗರು, ಭಕ್ತಾದಿಗಳು ದಯಮಾಡಿ ಕಲ್ಯಾಣಿ ಕುಳದಲ್ಲಿ ನೀರಿನಲ್ಲಿ ಮುಳುಗಿ ಎದ್ದು ಬರ್ತಕ್ಕಂಥ ಕಾರ್ಯವನ್ನು ಮಾಡಿ ಸಾಕು. ಅದನ್ನು ಹೊರತುಪಡಿಸಿ ಸೋಪು ಸಾಂಪು ಬಟ್ಟೆ ಒಗೆಯೋದು ಈ ಥರ ಮಾಡಿಕೊಡ್ದು. ಹಾಗೆ ನೋಡಿ, ನೀವು ಸೋಪು ಸಾಂಪು ಹಾಕಲೇಬೇಕು ಅಂತಂದರೆ ನೋಡಿ, ಇಲ್ಲಿ ಸವರ್ ವ್ಯವಸ್ಥೆ ಇದೆ. ಸೊ ಈ ಒಂದು ಸವರ್ನ ಪ್ರಯೋಜನವನ್ನು ಪಡೆಯಿರಿ. ಸೊ ಅಲ್ಲೋಗಿದ್ರೆ ನೀವು ಸೋಪು ಸಾಂಪು ಹಾಕಬೋದು. ಇಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಸೋಪು ಸಾಂಪು ಹಾಕಂಗಿಲ್ಲ. ಆಮೇಲೆ ಈ ನೀರಲ್ಲಿ ಮುಳುಗಿದೆದ್ದು ಬಂದರೆ ಸಾಕು. ಇಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾ ಇರ್ತಾರೆ, ಯಾವಾಗಲೂ ಮಾಡ್ತಾ ಇರ್ತಾರೆ. ಆದ್ದರಿಂದ ದಯವಿಟ್ಟು ನೀವು ಅನೌನ್ಸ್ಮೆಂಟ್ ಮಾಡಬೇಕಾದ್ರೆ ನೀವು ಸ್ವಲ್ಪ ಅವ್ರು ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನ ಆಲಿಸಬೇಕು ಅಂತ ಒಂದು ಮನವಿ ಮಾಡ್ಕೊಳ್ತೀನಿ. ಯಾಕಂದರೆ ಸಾಮಾನ್ಯವಾಗಿ ಏನು ಮಾಡ್ತಾರೆ, ಇವ್ರು ಹೇಳ್ತಾ ಇದ್ರೂ ನೀವು ಸುಮ್ಮನೆ ಯಾವುದಕ್ಕೂ ಗಮನ ಕೊಡೋದಿಲ್ಲ. ಸೊ ತಮ್ಮ ಇಂಚೆಯಂತೆ ತಾವು ಏನಾದ್ರು ಒಂದು ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ. ನೋಡಿ, ನೀರು ಎಷ್ಟರ ಮಟ್ಟಿಗೆ ಸ್ವಚ್ಛತೆ ಇದೆ ಅಂತಕ್ಕಂಥದ್ದನ್ನ ತಾವು ನೋಡಬಹುದು. ಸೊ ನೀರನ್ನು ಏನೋ ಪ್ರತಿ 3 ದಿವಸಕ್ಕೊಂದ್ಸಲ 2 ದಿವಸಕ್ಕೊಂದ್ಸಲ ಈ ಥರ ಬದಲಾವಣೆ ಮಾಡ್ತಾ ಇರ್ತಾರೆ. ಸೊ ನೀರಿನ ಸ್ವಚ್ಛತೆಯನ್ನು ಕಾಯ್ದುಕೊಳ್ತಕ್ಕಂಥದ್ದು ನಿಮ್ಮೆಲ್ಲರ ಹೊಣೆಯಾಗಿರ್ತದೆ. ಸೊ ದಯವಿಟ್ಟು ನಿರೀಕ್ಷಿಸಿ. ನೋಡಿ, ನೀರು ಕಲುಷಿತ ಆಗಬಾರ್ದು ಅಂದ್ಬಿಟ್ಟು ನೀರು ಈ ಥರ ಯಾವಾಗಲೂ ರನ್ನಿಂಗಲ್ಲೇ ಇರುತ್ತೆ. ಅರ್ಥ ಆಯ್ತಾ? ಬರ್ತಕ್ಕಂಥ ಭಕ್ತಾದಿಗಳು ತಾವು ಏನು ಗೊತ್ತಾ, ಸ್ವಚ್ಛತೆಯನ್ನು ಕಾಯ್ದುಕೊಳ್ತಕ್ಕಂಥದ್ದು ನಿಮ್ಮ ಹೊಣೆಯಾಗಿರ್ತದೆ. ಕೆಲವ್ರು ಏನು ಮಾಡ್ತಾರೆ, ನೀರನ್ನು ಏನೋ ಸದುಪಯೋಗ ಮಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನೀರನ್ನು ಕಲುಷಿತ ಮಾಡ್ತಕ್ಕಂಥ ಕಾರ್ಯವನ್ನು ನಾವೇ ಮಾಡ್ಕೊಳ್ತೀವಿ. ಅರ್ಥ ಆಯ್ತಾ? ಆ ಕಾರ್ಯಕ್ಕೆ ಮುಂದಾಗಬೇಡಿ. ಯಾಕೆ ಅಂತಂದರೆ ನೀರಿನ ಒಂದು ಏನೋ ಪುಣ್ಯಕ್ಷೇತ್ರದ ಪ್ರತಿಫಲವಾಗಿ ನೀರಲ್ಲಿ ಮುಳುಗೆದ್ದಿದ್ದು ಹೋಗ್ತಕ್ಕಂಥ ಕಾರ್ಯವನ್ನು ಮಾಡಿ. ನೋಡಿ, ಈ ರೀತಿ ಸ್ವಚ್ಛತೆಯನ್ನು ಕೊಡಲಾಗುತ್ತೆ. ದಯವಿಟ್ಟು ಭಕ್ತರಿಂದ ಯಾವ ರೀತಿ ನೀವು ನೀರಿನ ಪ್ರಯೋಜನವನ್ನು ಪಡೀತೀರಾ, ಇದು ಇಂಪಾರ್ಟೆಂಟ್ ಆಗುತ್ತೆ. ದಯಮಾಡಿ ತಾವು ಅನವಶ್ಯಕವಾಗಿ ಹೆಚ್ಚಿನ ಸಮಯವನ್ನು ಈ ಒಂದು ಕಲ್ಯಾಣಿ ಕುಳದಲ್ಲಿ ಕಳೀತಕ್ಕಂಥ ಕಾರ್ಯವನ್ನು ಮಾಡಬೇಡಿ. ಸೊ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಲಕ್ಷಾಂತರ ಭಕ್ತಾದಿಗಳ ಆಗಮನವಾಗುತ್ತೆ. ದಯವಿಟ್ಟು ಈ ಪುಣ್ಯಕ್ಷೇತ್ರದ ಪವಿತ್ರವಾದ ಈ ಒಂದು ಏನು ಕಲ್ಯಾಣಿ ನೀರನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗನ ಮಾಡ್ಕೊಳ್ಳಿ. ನೀರಲ್ಲಿ ಮುಳುಗಬೇಕು, ಏಳಬೇಕು, ಹೊರಡಬೇಕು. ಅದನ್ನು ಹೊರತುಪಡಿಸಿ ನೀರಿನಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯೋದು, ಆಮೇಲೆ ಈ ಒಂದು ಸ್ಥಳದಲ್ಲಿ ಅನುಚಿತವಾಗಿ ನಡೆದುಕೊಳ್ಳೋದು, ಈ ರೀತಿಯೆಲ್ಲ ಮಾಡ್ಕೋಬೇಡಿ. ಸೊ ನಾವಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾ ಇರ್ತೀವಿ. ನೀವೇನಾದ್ರು ಒಂದು ಪಕ್ಷ ಇಲ್ಲಿ ಹೆಚ್ಚಿನ ಸಮಯ ಕಳೆಯೋದು, ಇಲ್ಲಿ ಅಪರಿಚಿತ ವ್ಯಕ್ತಿಗಳು ನಿಮ್ಮ ಅಕ್ಕಪಕ್ಕ ಕೂತಿದ್ರೆ ನೀವು ಸ್ವಲ್ಪ ದಯವಿಟ್ಟು ಅವ್ರ ಮೇಲೆ ಸ್ವಲ್ಪ ನಿಗಾ ವಹಿಸಬೇಕಾಗುತ್ತೆ. ಯಾಕೆಂದರೆ ಯಾರು ಇರ್ತಾರೆ ಏನು ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ದಯವಿಟ್ಟು ತಾವು ಈ ಒಂದು ನೀರಿನ ಪ್ರಯೋಜನವನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿ ಅಂತ ಒಂದು ಸಂದೇಶವನ್ನು ನೀಡ್ತಾ ಇದ್ದೀನಿ. ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ವಿಶೇಷವಾಗಿ ಕಲ್ಯಾಣಿ ಕುಳಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ಯಾವುದೇ ಕಾರಣಕ್ಕೂ ಸೋಪು ಸಂಪನ್ನು ಬಳಕೆ ಮಾಡುವಂತಿಲ್ಲ. ಆಮೇಲೆ ಈಜತಕ್ಕಂಥ ಕಾರ್ಯವನ್ನು ಮಾಡುವಂತಿಲ್ಲ. ದಯವಿಟ್ಟು ನೀರಿನಲ್ಲಿ ಮುಳುಗಿ ಪುಣ್ಯಕ್ಷೇತ್ರದ ಪ್ರತಿಫಲವಾಗಿ ಈ ನೀರಿನ ಪ್ರಯೋಜನವನ್ನು ಪಡೆಯಿರಿ. ಸೊ ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ನೋಡಿ 3 ದಿವಸಕ್ಕೊಂದ್ಸಲ 2 ದಿವಸಕ್ಕೊಂದ್ಸಲ ಇದನ್ನ ಬದಲಾವಣೆ ಮಾಡ್ತಾನೆ ಇರ್ತಾರೆ. ಸೊ ಅದಕ್ಕೆ ಅವಕಾಶಗಳನ್ನು ನಾವು ಮಾಡಿಕೊಡ್ಬಾರ್ದು. ಯಾಕಂದರೆ ಇದು ನೀರು ಸ್ವಚ್ಛತೆ ಇದ್ದಾಗ ಸ್ವಲ್ಪ ಇನ್ನೂ ಸಮಯವನ್ನು ಕೊಡ್ಬೋದು. ನೀವೇನೇ ಬೇಗ ನೀರನ್ನ ಕಲುಷಿತ ಮಾಡಿದ್ರೆ ಏನು ಇಲಾಖೆ ವತಿಗೂ ಸಹ ಸ್ವಲ್ಪ ಒತ್ತಡಗಳು ಜಾಸ್ತಿ ಆಗುತ್ತೆ. ದಯವಿಟ್ಟು ಅದರಿಂದ ಸಹಕಾರ ಕೊಡಿ. ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಲಕ್ಷಾಂತರ ಜನ ಭಕ್ತಾದಿಗಳ ಆಗಮನವಾಗುತ್ತೆ. ಆದ್ದರಿಂದ ಸ್ವಚ್ಛತೆಯನ್ನು ಕಾಯ್ದುಕೊಳ್ತಕ್ಕಂಥದ್ದು ನಿಮ್ಮೆಲ್ಲರ ಹೊಣೆಯಾಗಿರ್ತದೆ. ನೀರು ಯಾವಾಗಲೂ ಇಲ್ಲಿ ನೀರು ತುಂಬಿ ಹರಿತಾ ಇರ್ತಕ್ಕಂಥ ಕಾರ್ಯದಲ್ಲಿ ಮುಂದಾಗುತ್ತೆ. ಅದರಿಂದ ಭಕ್ತರಿಂದ ನೀರಿನ ಸ್ವಚ್ಛತೆಯನ್ನು ಕಾಯ್ದುಕೊಳ್ಳಿ, ಸೋಪು ಸಂಪು ಬಳಕೆ ಮಾಡಬೇಡಿ ಅಂತ ಈ ಒಂದು ಸಂದೇಶವನ್ನು ನೀಡ್ತಾ ಇದ್ದೀನಿ. ಈಜತಕ್ಕಂಥ ಕಾರ್ಯ ಮಾಡಬೇಡಿ, ಹೆಚ್ಚು ಸಮಯ ನೀರಿನಲ್ಲಿ ಕಾಲವನ್ನು ಕಳೀತಕ್ಕಂಥ ಕಾರ್ಯವನ್ನು ಸಹ ಮಾಡಬೇಡಿ ಅಂತ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ. ಕರ್ರಪ್ಪ, ವೀಕ್ಷಣೆ ಮಾಡಿ. ಒಂದು ವೇಳೆ ನೀವು ಆಕಸ್ಮಿಕವಾಗಿ ಸೋಪು ಸಂಪನ್ನು ತಂದರೆ ನೋಡಿ, ಇಲ್ಲೊಂದು ಬಕೆಟ್ ಇಟ್ಟಿದ್ದಾರೆ. ಸೊ ತಾವು ಇಲ್ಲಿ ಇಟ್ಟೋಗಿ ಮತ್ತೆ ಹೋಗ್ಬೇಕಾದ್ರೆ ವಾಪಸ್ ತೆಗೆದುಕೊಂಡು ಹೋಗಿ. ಅರ್ಥ ಆಯ್ತಾ? ಇಲ್ಲ ನಾವು ಸೋಪು ಸಾಂಪು ಬಳಕೆನೇ ಮಾಡಬೇಕಂದ್ರೆ ಇಲ್ಲಿ ಸವರ್ ವ್ಯವಸ್ಥೆ ಇದೆ. ಪ್ರಾಧಿಕಾರ ಇಲಾಖೆ ವತಿಯಿಂದ ಸವರ್ನ ಒಂದು ಪ್ರಯೋಜನವನ್ನು ಕೊಡಲಾಗಿದೆ. ಸೊ ಇದರ ಒಂದು ಸದುಪಯೋಗವನ್ನು ಮಾಡ್ಕೊಳ್ಳಿ. ನೋಡಿ ನೋಡಿ, ಈ ರೀತಿ ನೋಡಿ, ಫೋಟೋ ತೆಗೆಯೋದೆಲ್ಲ ಮಾಡಬಾರ್ದು.
ಮೊಬೈಲ್ಗಳಲ್ಲಿ ಚಿತ್ರೀಕರಣ ಮಾಡಬೇಡಿ. ದಯವಿಟ್ಟು ಭಕ್ತಾದಿಗಳು ಸ್ನಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಚಿತ್ರೀಕರಣ ಮಾಡಬೇಡಿ. ಸೊ ನಾನು ಸಹ ನೋಡಿ, ನಾನು ಚಿತ್ರೀಕರಣ ಮಾಡಬೇಕಾದ್ರೂ ನಾನು ಬರೀ ನೀರನ್ನು ಮಾತ್ರ ತೋರಿಸಿದ್ದೀನಿ. ಅದನ್ನು ಹೊರತುಪಡಿಸಿ ಈ ಸ್ಥಳವನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ ಅಂತಂದ್ಬಿಟ್ಟು ನಾನು ತೋರಿಸಿದ್ದೀನಿ. ಅದನ್ನು ಹೊರತುಪಡಿಸಿ ಏನು ಎಲ್ಲ ಇಲ್ಲಿ ಭಕ್ತಾದಿಗಳು ಸ್ನಾನ ಮಾಡ್ತಕ್ಕಂಥದ್ದು ಅದೆಲ್ಲ ಚಿತ್ರೀಕರಣವನ್ನು ಮಾಡಿಲ್ಲ. ಯಾಕಂದರೆ ಜನಗಳಿಗೆ ಸೂಕ್ತ ಮಾಹಿತಿಗಳನ್ನು ತಲುಪಿಸ್ಬೇಕಂತ ಈ ಒಂದು ಸಂದೇಶವನ್ನು ನೀಡ್ತಾ ಇದ್ದೀವಿ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಆಗಮಿಸುವ ಭಕ್ತಾದಿಗಳ ಹಿತದೃಷ್ಟಿಯಿಂದ ಈ ಒಂದು ಮಾಹಿತಿಯನ್ನು ನೀಡಿರ್ತೀನಿ. ದಯವಿಟ್ಟು ಭಕ್ತರಿಂದ ಈ ಒಂದು ಕಲ್ಯಾಣಿ ಕೊಳದ ನೀರಿನ ಸದುಪಯೋಗವನ್ನು ಸರಿಯಾದ ರೀತಿಯಲ್ಲಿ ಪಡೆದುಕೊಳ್ಳಿ. ಹಾಗೆ ಒಂದು ಸವರ್ನ ಸರಿಯಾದ ರೀತಿಯಲ್ಲಿ ಸದುಪಯೋಗನ ಪಡೆದುಕೊಳ್ಳಿ ಅಂತ ಈ ಒಂದು ಮಾಹಿತಿಯನ್ನು ಎಲ್ಲರಿಗೂ ಅರ್ಪಣೆ ಮಾಡಿರ್ತೀನಿ. ಉಗೇ ಮಹದೇಶ್ವರ.